ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ಸನ್ನದ್ಧಗೊಳ್ತಾ ಇದೆ ಭಾರತ. ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹೀಗಾಗಿ ಭದ್ರತಾ ಪಡೆಗಳು ಕೂಡ ಸಂಪೂರ್ಣ ಅಲರ್ಟ್ ಆಗಿದ್ದಾವೆ. ಕಾಶ್ಮೀರದ 10 ಜಿಲ್ಲೆಗಳಲ್ಲಿ ಕಂಟ್ರೋಲ್ ರೂಮ್ ಸೆಟಪ್ ಓಪನ್ ಆಗಿದೆ. ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಿರಂತರವಾಗಿ ಮಾನಿಟರ್ ಮಾಡೋದಕ್ಕೆ ಈ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದೆ. ಕಾಶ್ಮೀರದ ಪೂಂಚ್ನಲ್ಲಿ ಭಾರಿ ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿ ನಡೆಸ್ತಾ ಇದೆ. ಹೀಗಾಗಿ ಕಂಟ್ರೋಲ್ ರೂಮ್ ಅನ್ನು ತೆರೆದಿದ್ದಾರೆ. ಪರಿಸ್ಥಿತಿ ಏನು ಅನ್ನೋದನ್ನು ಸಂಪೂರ್ಣವಾಗಿ ಮಾನಿಟರ್ ಮಾಡೋದಕ್ಕೆ. ಒಂದು ಕ್ಷಣ ಮೈಮರೆತರೂ ಕೂಡ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವುದೇ ಆ ರೀತಿಯಾದಂತಹ ತಪ್ಪುಗಳನ್ನು ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಹದ್ದಿನ ಕಣ್ಣಿರಿಸಬೇಕು, ಎಲ್ಲಿ ಬಿಗಿ ಬಂದೋಬಸ್ತ್ ಇರಬೇಕು, ಎಲ್ಲಿ ಹೈ ಅಲರ್ಟ್ ಇರಬೇಕು, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ವಾಸುದೇವ್. ಈಗ ಈ ಕಾಶ್ಮೀರದ ಪೂಂಚ್ ಭಾಗದಲ್ಲಿ, ಒಟ್ಟಾರೆ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಅನ್ನೋ ಪರಿಸ್ಥಿತಿ ಇರೋದು, ಜೊತೆಗೆ ಈಗಾಗಲೇ ಅದಕ್ಕೆ ಅಂತ ಒಂದು ಮಾನಿಟರ್ ಸಿಸ್ಟಮ್ ಅನ್ನು ಕೂಡ ಆರಂಭ ಮಾಡಿದ್ದಾರೆ. ಒಟ್ಟಾರೆ ಅಲ್ಲಿನ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ವಿಜಯ್, ಆಗ್ಲೇ ನಾವು ಮಾತಾಡ್ತಾ ಇದ್ವಿ. ಈಗಾಗಲೇ ಪಾಕಿಸ್ತಾನವು ಕೂಡ ಭಾರತದ ವಿರುದ್ಧ ರಿಟಾಲಿಯೇಟ್ ಮಾಡೋದಕ್ಕೆ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಂಡಿದೆ. ನಿನ್ನೆ ಒಂದಷ್ಟು ವಿಜುವಲ್ಸ್ ಗಳನ್ನ ಗಮನಿಸಿದ್ರೆ ಪಾಕಿಸ್ತಾನದ ಪ್ರಧಾನಿಗಳು ಅಲ್ಲಿನ ಸಂಸತ್ತಿನಲ್ಲಿ ಮಾತನಾಡಿದ್ದು ನೋಡಿದ್ರೆ ನಾವು ಮತ್ತೊಮ್ಮೆ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಅವ್ರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಹಾಗಾಗಿ ಭಾರತವು ಕೂಡ ಹೈ ಅಲರ್ಟ್ ಆಗಿದೆ. ಹೈ ಅಲರ್ಟ್ ಯಾವ ನಿಟ್ಟಿನಲ್ಲಾಗಿದೆ ಅಂತ ಹೇಳಿದ್ರೆ, ಆಗಲೇ ನಾನು ಹೇಳ್ತಾ ಇದ್ದೆ, ನಿನ್ನೆಯಷ್ಟೇ ಆಪರೇಷನ್ ಸಿಂಧೂರ್ ಆದ ನಂತರ POK ಒಂದಷ್ಟು ಸ್ಥಳಗಳಿಗೆ ನುಗ್ಗಿ ಪಾಕಿಸ್ತಾನವು ಕೂಡ ಅಲ್ಲಿರುವಂತಹ ನಾಗರಿಕರ ಮೇಲೆ ದಾಳಿ ಮಾಡಿತ್ತು. ಸುಮಾರು 10-14 ಜನ ಸಾವನ್ನಪ್ಪಿದ್ರು. ಇದಾದ ನಂತರ ಭಾರತವು ಕೂಡ ಸಂಪೂರ್ಣವಾಗಿ ಆ ಭಾಗದಲ್ಲಿ ಹೈ ಅಲರ್ಟ್ ಆಗಿದೆ. ಅಲ್ಲಿರುವಂತಹ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಕಾಶ್ಮೀರದ 10 ಜಿಲ್ಲೆಗಳಲ್ಲಿ ಎಲ್ಲಿ ಅತಿ ಹೆಚ್ಚಾಗಿ ಈ ರೀತಿಯ ದಾಳಿ ಆಗುವಂತ ಸಾಧ್ಯತೆ ಇದೆಯೋ, ಜೊತೆಗೆ LCಯ ಪಕ್ಕದಲ್ಲಿರುವಂತಹ ಒಂದಷ್ಟು ಗ್ರಾಮಗಳಿದಾವೋ, ಅಲ್ಲಿ ನಾಗರಿಕರ ಸೆಟಲ್ಮೆಂಟ್ಸ್ ಇದಾವೋ, ಅದನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ, ಜೊತೆಗೆ ಆ 10 ಜಿಲ್ಲೆಗಳಲ್ಲಿ ಕಂಟ್ರೋಲ್ ರೂಮ್ ಅನ್ನ ಸೆಟಪ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೆ. ಇತ್ತೀಚೆಗೆ ನೀವು ಗಮನಿಸಿದ್ರೆ ಕಾಶ್ಮೀರದಲ್ಲೇ ಅಲ್ಲಿರುವಂತಹ ಸಾಮಾನ್ಯ ನಾಗರಿಕರು 1999ರಲ್ಲಿ ಕಾರ್ಗಿಲ್ ವಾರ ಆದ ನಂತರ ಅಲ್ಲೊಂದಷ್ಟು ಬಂಕರ್ಗಳಿದ್ವು. ಆ ಬಂಕರ್ಗಳು ಅನ್ಯೂಸ್ ಆಗಿದ್ವು. ಹಾಗಾಗಿ ಈಗ ಆ ಬಂಕರ್ಗಳನ್ನ ಕ್ಲೀನ್ ಮಾಡಿ ಅಲ್ಲಿ ಬೆಡ್ಗಳನ್ನ ಹಾಕಿ ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು, ಯುದ್ಧದ ವಾತಾವರಣ ಇದೆ ಅಂತ ಹೇಳಿ ಮೊದಲೇ ಮುನ್ನೆಚ್ಚರಿಕೆಯಾಗಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅದೇ ತರ ಇಲ್ಲೂ ಕೂಡ ಕಂಟ್ರೋಲ್ ರೂಮ್ ಗಳನ್ನ ಸೆಟಪ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯುದ್ಧ ಘೋಷಣೆ ಆಗ್ಬೋದು ಅಥವಾ ಪಾಕಿಸ್ತಾನದಿಂದ ಪ್ರತಿದಾಳಿ ಆಗುವಂತ ಸಾಧ್ಯತೆ ಇದೆ. ಆ ಪ್ರತಿದಾಳಿ ಯಾವ ರೀತಿಯಲ್ಲೂ ಕೂಡ ಆಗಿರ್ಬೋದು. ಸರ್ಜಿಕಲ್ ಸ್ಟ್ರೈಕ್ ನ ರೀತಿಯಲ್ಲಿ ಆಗಿರ್ಬೋದು, ಅಲ್ಲಿನ ಆರ್ಮಿ ಎಲ್ಲಾದ್ರೂ ಸ್ಟ್ರೈಕ್ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಏರ್ ಫೋರ್ಸ್ ನ ಮೂಲಕ ಭಾರತ ಏನು ನಿನ್ನೆ ಮಿಸೈಲ್ಗಳ ಮೂಲಕ ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು, ಅದೇ ತರಹದ ಏರ್ ಸ್ಟ್ರೈಕ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಪಾಕಿಸ್ತಾನದ ಏರ್ ಬೇಸ್ ಏನಿದೆ, ಆ ಏರ್ ಬೇಸ್ ನಿಂದ ಭಾರತದ ಒಳಗಡೆ ಇರುವಂತಹ ಟಾರ್ಗೆಟ್ ಯಾವ ರೇಂಜ್ ನಲ್ಲಿದೆ, ಆ ರೇಂಜ್ ನಲ್ಲಿರುವಂತಹ ಎಲ್ಲ ಹಳ್ಳಿಗಳಿಂದ ಜನರನ್ನ ಈಗಾಗಲೇ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ ಮಾಡಿದೆ. ಭಾರತದಲ್ಲಿ ಬಹಳ ಸ್ಟ್ರಾಂಗ್ ಆದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಬಟ್ ಸ್ಟಿಲ್ ಎಲ್ಲಾದ್ರೂ ಅಲ್ಲಿನ ಸ್ಟೆಲ್ತ್ ವೆಪನ್ಗಳು ಆ ಇಡೀ ಏರ್ ಸಿಸ್ಟಮ್ ಅನ್ನು ಕೂಡ ಬ್ಲಾಕ್ ಮಾಡಿಕೊಂಡು ಒಳಗಡೆ ನುಗ್ಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಆ ಹಿನ್ನೆಲೆಯಲ್ಲಿ ಆ ರೇಂಜ್ ಅಲ್ಲಿರುವಂತಹ ಎಲ್ಲಾ ಗ್ರಾಮಗಳ ಜನರನ್ನ ಸ್ಥಳಾಂತರ ಮಾಡಿ ಕಂಟ್ರೋಲ್ ರೂಮ್ ಗಳನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಭಾರತ ಪಾಕಿಸ್ತಾನ ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಭಾರತದ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನೋದರ ಕೌಂಟರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಸೊ ಪಾಕಿಸ್ತಾನ ಒಂದು ವೇಳೆ ಈಗ ಭಾರತದ ಮೇಲೆ ಪ್ರತಿ ದಾಳಿ ಮಾಡಿದ್ರು ಕೂಡ ಭಾರತ ಮತ್ತೊಮ್ಮೆ ರಿಟಾಲಿಯೇಟ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಅದು ಬಲೂಚಿಸ್ತಾನದಲ್ಲಾಗಿರ್ಬೋದು, ಈಗಾಗಲೇ ಒಂದಷ್ಟು ಕಡೆ ದಾಳಿಗಳಾಗ್ತಾ ಇದಾವೆ. ಅದು ಪ್ರಾಕ್ಸಿ ವಾರ್ನ ರೀತಿಯಲ್ಲಿ ಆಗ್ತಾ ಇದಾವೆ. ಜೊತೆಗೆ ತಾಲಿಬಾನ್ ಗಡಿ ಭಾಗದಲ್ಲಿ ಪಾಕಿಸ್ತಾನ ಏನಿದೆ, ಖೈಬರ್ ಪಖ್ತೂನ್ಖ್ವಾ, ಅಲ್ಲೂ ಕೂಡ ತೆಹರೀಕಿ ತಾಲಿಬಾನ್ನ ಮೂಲಕ ಪ್ರಾಕ್ಸಿ ವಾರ್ನ ಕೂಡ ಶುರು ಮಾಡ್ಕೊಂಡಿದೆ. ಜೊತೆಗೆ ಅರೇಬಿಯನ್ ಸೀನಲ್ಲಿ, ಇಂಡಿಯನ್ ಓಷನ್ ನಲ್ಲಿ ಭಾರತ ಈಗಾಗಲೇ ತನ್ನ ಕಬ್ಜಾ ಸ್ಥಾಪನೆ ಮಾಡಿದೆ. ಭಾರತದ INS ವಿಕ್ರಾಂತ್ ಅಲ್ಲಿದೆ. ಕರಾಚಿಯ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡೋದಕ್ಕೆ ಅಲ್ಲಿ ನಿಂತಿದೆ. ಹಾಗಾಗಿ ಪಾಕಿಸ್ತಾನದ ಎಲ್ಲಾ ನಗರಗಳು, ಅದರಲ್ಲೂ ಲಾಹೋರ್ ಆಗಿರ್ಬೋದು, ಇಸ್ಲಾಮಾಬಾದ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಈ ತರದ ಮೇನ್ ಲ್ಯಾಂಡ್ಸ್ ಏನಿದಾವೆ ಇದನ್ನ ಭಾರತ ಈಗಾಗಲೇ ಟಾರ್ಗೆಟ್ ಮಾಡಿದೆ. ಹಾಗಾಗಿ ಎರಡೂ ಭಾಗದಿಂದ ಪ್ರಕ್ಷುಬ್ಧತೆ ಅಂತೂ ಇದ್ದೇ ಇದೆ. ವಿಜಯ್, ಥ್ಯಾಂಕ್ ಯು ವಾಸುದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.